349 ರೂಪಾಯಿಗೆ 5 ವೆರೈಟಿ ಸ್ಟಾರ್ಟರು, ಬಿರಿಯಾನಿ ವಿತ್ ಪೀಸು, ರಸಮ್ಮು ಮತ್ತು ವೈಟ್ ರೈಸು, ಅದಾದಮೇಲೆ ಕಾಂಪ್ಲಿಮೆಂಟ್ರಿ ಐಸು. ಪೀಸ್ ನೀವು ಎಷ್ಟು ಸಲ ಬೇಕಾದರೂ ಕೇಳಿ, ಏನು ಹೇಳಲ್ಲ, ಹಾಕ್ತಾನೆ ಇರ್ತಾರೆ. ತಿನ್ನಕ್ಕೆ ನಿಮಗೆ ತಾಕತ್ತಿರ್ಬೇಕಷ್ಟೇ. ಫಸ್ಟ್ ನೋಡಿ ಬಿಸಿ ಬಿಸಿಯಾಗಿದೆಯಾ ಅಂತ ಕೇಳ್ಬಿಟ್ಟು ನಂತರ ಈಸ್ಕೊಂಡು ಟ್ರೈ ಮಾಡಿ. ಬಿಕಾಸ್ ಬಿಸಿ ಬಿಸಿಯಾಗಿ ತಿಂದರೆ ಇವ್ರು ಕೊಡುವಂಥ ಫ್ಲೇವರ್ಗಂತೂ ಇನ್ನೂ ಟೇಸ್ಟ್ ಹೆಚ್ಚಿಗೆ ಇರುತ್ತೆ. ಅಲ್ಟಿಮೇಟ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಗೈಸ್. ಬೆಂಗಳೂರು ವಿಜಯನಗರ RPC ಲೇಔಟ್ ಅಲ್ಲಿ ಇರುವಂತ ACK ಫ್ಯಾಮಿಲಿ ರೆಸ್ಟೋರೆಂಟ್. ಎಷ್ಟು ಸಲ ವಿಸಿಟ್ ಮಾಡ್ತೀಯ ಗುರು ಅಂತ ನೀವು ಕೇಳಬಹುದು. ಬಟ್ ಈಗ ರೀವಿಸಿಟಿಂಗು ಏನ್ ಕಾರಣ ಅಂದ್ರೆ, ಫಸ್ಟ್ ಒಂದು 299 ರೂಪೀಸ್ ಕೊಡ್ತಿದ್ದಂತ ಒಂದು ಕಾನ್ಸೆಪ್ಟ್ ನ ಈಗ 349 ರೂಪೀಸ್ ಆಗಿ ಮಾಡಿ 5 ವೆರೈಟಿ ಸ್ಟಾರ್ಟರು, ಚಿಕನ್ ಬಿರಿಯಾನಿ, ರೈಸು ಮತ್ತೆ ಪೀಸ್ ಅಂತ ಕೊಟ್ಟು, ರಸಮು ಮತ್ತೆ ವೈಟ್ ರೈಸು, ಅದ್ರ ಜೊತೆ ಕಾಂಪ್ಲಿಮೆಂಟರಿ ಆಗಿ ಐಸ್ ಕ್ರೀಮ್ ಅಂತ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ 2 ಹೊತ್ತು ಸಿಗುತ್ತೆ. ವೀಕ್ ಡೇಸು ವೀಕೆಂಡ್ಸ್ ಅಂತ ಯಾವಾಗ್ಲೂ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಇವ್ರದ್ದು ಒಟ್ಟು 3 ಬ್ರಾಂಚಸ್ ಇದೆಯಲ್ಲ, ಒಂದು ರಘುನಹಳ್ಳಿ KSIT, ಅಂಬೇಡ್ಕರ್ ಕಾಲೇಜ್ ನಾಗರಬಾವಿ ಹತ್ರ, ಒಂದು ಮೈನ್ ಬ್ರಾಂಚ್ ವಿಜಯನಗರ. ಸೊ ನಾವೀಗ ಮೈನ್ ಬ್ರಾಂಚ್ಗೆ ವಿಸಿಟ್ ಮಾಡಿರುವಂತದ್ದು ಫಾರ್ ಲಂಚ್. ಸೊ ಬನ್ನಿ ಹೋಗೋಣ, ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಎಸ್, ಎಲೆ ತೊಗೊಬಂದು ಹಾಕಿದ್ದಾರೆ. ಐಟಮ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸರ್ ಬನ್ನಿ. ಸ್ಯಾಲೆಡ್ಡು, ನೆಕ್ಸ್ಟು ಬನ್ನಿ ಭಯ್ಯ. ACK ಸ್ಪೆಷಲ್ ಕಬಾಬ್. ಹಾಂ ಬಸ್. ಇದೇನಿದು? ಪೆಪ್ಪರ್ ಚಿಕನ್. ಓಕೆ, ನೆಕ್ಸ್ಟ್ ಕ್ಷತ್ರಿಯ ಕಬಾಬ್. ಕ್ಷತ್ರಿಯ ಕಬಾಬ್. ಓಕೆ, ನೆಕ್ಸ್ಟ್ ಇಲ್ಲಿ ಗುಂಟೂರು ಇದೆ. ಹೋಟೆಲ್ ಹೋಟೆಲ್ ಬರ್ಕೆ ಡಾಲು कितना है? अच्छा पीस डालो भैया. ಸಾಕು ಸಾಕು, ಇನ್ನೊಂದು ಸಾಕು. ಇನ್ನೊಂದು ಪೀಸ್ ಕೇಳಿದ್ರೆ ಅರ್ಧ ಅವರ್ ಆಗುತ್ತೆ. ಹಾಕ್ಬಿಡಿ ಬನ್ನಿ. ಹಾಂ, ಗುಂಟೂರು ಚಿಕನ್. ಓಕೆ, ಸ್ಟಾರ್ಟರ್ ಎಷ್ಟು ಬರುತ್ತೆ? ಹಾಂ ಸಾಕು, 5. ಇನ್ನೊಂದು ಏನು ಬರಬೇಕು? ಓಕೆ. ಓ, ಲಾಸ್ಟ್ ಟೈಮ್ ಬಂದಾಗ ಸಾಕು ಭಯ್ಯ ಬಸ್. ಲಾಸ್ಟ್ ಟೈಮ್ ಬಂದಾಗ 4 ಸ್ಟಾರ್ಟರ್ ಇತ್ತು. ಈ ಸಲ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ. ಬಿರಿಯಾನಿ ಕಟ್ ಮಾಡಿದ್ದೀರಾ? ಓಕೆ ಓಕೆ. ಈಗ 5 ಥರ ಸ್ಟಾರ್ಟರು, ಬಿರಿಯಾನಿ. ಹಾಂ ಇಡಿ ಭಯ್ಯ. ಚಿಲ್ಲಿ. ಹಾಂ, ಬರೀ ಪೀಸ್ ಬೈ. ಹಾಂ ಬಸ್. ಬಿರಿಯಾನಿ, ವೈಟ್ ರೈಸ್ ತಗೋಬನ್ನಿ ಭಯ್ಯ. ಓನ್ಲಿ ರೈಸ್ ಪೀಸ್. ಹಾಂ ಹಾಂ ಬಸ್ ಭಯ್ಯ. ವೈಟ್ ರೈಸ್ ಸಾಕು ಸರ್. ವೈಟ್ ರೈಸ್, ರಸಮ್, ಐಸ್. ಓ, ಬಿಸಿ 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 ಯಪ್ಪ. ಆದರೆ ನಾನು ಶೂಟು ಸ್ಟಾರ್ಟ್ ಮಾಡೋ ಅಷ್ಟಕ್ಕೆ ಆರೋಗುತ್ತೆ ಬಿಡಿ. ವೈಟ್ ರೈಸ್ ಭಯ್ಯ. ಓ ಸಾಕು ಭಯ್ಯ, ಸಾಕು ಸಾಕು ಸಾಕು. ರಸಮ್ ಹಾಕ್ಬಿಡು ನೀವು. ಭಯ್ಯ ಆರಾಮ್ಸೆ ಭಯ್ಯ, ತೋಡ. ಸಾಕು ಭಯ್ಯ. ಇನ್ನು ಐಸ್ ಅಲ್ಲ? ಹಾಂ, ಐಸ್ ಕ್ರೀಮ್ ಒಂದು ತಗೊಬಂದು ಕೊಟ್ಬಿಡಿ. ಹಾಂ ಹಾಂ, ಅದು ತಗೊಬಂದು ಕೊಟ್ಬಿಡಿ. ಓಕೆ, ಡನ್. 349 ರೂಪಾಯಿಗೆ 5 ವೆರೈಟಿ ಸ್ಟಾರ್ಟರು, ಬಿರಿಯಾನಿ ವಿತ್ ಪೀಸು, ರಸಮ್ಮು ಮತ್ತು ವೈಟ್ ರೈಸು, ಅದಾದಮೇಲೆ ಕಾಂಪ್ಲಿಮೆಂಟ್ರಿ ಐಸು. ಪ್ರತಿಯೊಂದುವೇ ಜಸ್ಟ್ 349 ರೂಪೀಸ್ಗೆ ಅನ್ಲಿಮಿಟೆಡಾಗಿ ಕೊಡ್ತಾ ಇದ್ದಾರೆ. ಬಟ್ ಆದರೆ ನನಗೊಂದು ಡೌಟ್ ಇದೆ, ಹೆಂಗೆ ಅಂತ. ಬಿಕಾಸ್ ಒಂದು ಐಟಮ್ ನೀವು ಎಲ್ಲೇ ತೊಗೊಳಕ್ಕೆ ಹೋದ್ರು 200 ರೂಪಾಯಿ 250 ರೂಪಾಯಿ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಜಸ್ಟ್ 349 ರೂಪೀಸ್ಗೆ ಇಷ್ಟು ಐಟಮ್ ಕೊಡ್ತಾರಲ್ಲ, ಹೇಗೆ ಸಾಧ್ಯ? ಈ ಡೌಟ್ ನನಗೆ ಸುಮಾರು ದಿವಸ ಇದೆ. ಬಟ್ ಅವ್ರು ಹೇಳ್ತಾರೆ ಸೇಲ್ಸ್ ಜಾಸ್ತಿ ಮಾಡಿ ಸರ್, ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಅವ್ರದ್ದು ಹೆಂಗೆ ಹೋಗಲಿ. ಬಟ್ ನಾನು ಇವಾಗ ಯಾವ ಐಟಮ್ ಇದೆ ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಫಸ್ಟ್ ಐಟಮು ಇಲ್ಲಿ ಚಿಲ್ಲಿ ಚಿಕನ್ನು ವಿತ್ ಗ್ರೇವಿ ಕೊಡುವಂಥ ಒಂದು ಐಟಮ್. ಹಾಗೆ ಈ ಕಡೆ ಟ್ರಾವೆಲ್ ಆದರೆ ಗುಂಟೂರು ಚಿಕನ್. ಆ್ಯಂಡ್ ಇಲ್ಲಿ ಯಾವ ಚಿಕನ್? ಕ್ಷತ್ರಿಯ ಕಬಾಬ್ ಅಂತೆ. ಸೊ ಇವರು ಸ್ಪೆಷಲ್ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಪೆಪ್ಪರ್ ಚಿಕನ್ ಕೊಟ್ಟಿರೋಂಥದ್ದು. ಅದಾದಮೇಲೆ ACK ಸ್ಪೆಷಲ್ ಚಿಕನ್ ಕಬಾಬು. ಇಲ್ಲಿ ಬಂದರೆ ವೈಟ್ ರೈಸು, ರಸಮ್ಮು, ಇಲ್ಲಿ ರೈಸ್ ವಿತ್ ಪೀಸ್ ಅಂತ ಕೊಟ್ಟಿರುವಂಥ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಅದಕ್ಕೆ ಕೊಟ್ಟಿರುವಂಥ ರೈತ. ಫಸ್ಟ್ ನಾವು ಯಾವುದರಿಂದ ಹೋಗೋಣ ಅಂದರೆ ಪೆಪ್ಪರ್ ಚಿಕನಿಂದ ಹೋಗ್ಬಿಡೋಣ. ಪೀಸ್ ನೀವು ಎಷ್ಟು ಸಲ ಬೇಕಾದರೂ ಕೇಳಿ, ಏನು ಹೇಳಲ್ಲ, ಹಾಕ್ತಾನೆ ಇರ್ತಾರೆ. ತಿನ್ನಕ್ಕೆ ನಿಮಗೆ ತಾಕತ್ತಿರ್ಬೇಕಷ್ಟೇ. ವಾವ್, ಚೆನ್ನಾಗಿ ಬೇಯಿಸಿದಾರೆ ಗುರು. ಟೇಸ್ಟ್ ಮಾಡೋಣ.
ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪೆಪ್ಪರ್ ಚಿಕನು ಓವರ್ ಪೆಪ್ಪರ್ ಬೇಸ್ ಆಗಿರಲ್ಲ, ಲೈಟಾಗಿ ನಿಮಗೆ ಒಂಥರ ಚೈನೀಸ್ ಫ್ಲೇವರ್ ಅಂತೂ ಕೊಡುತ್ತೆ. ಲೈಟಾಗಿ ಸಾಸಿನೆಸ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇದೆ, ಪ್ರಾಪರಾಗಿ ಬೇಯಿಸಿದ್ದಾರೆ. ನಾನು ಇವ್ರದಂತೂ ಬೇಜಾನ್ಸಲ ರಿವಿಸಿಟ್ ಮಾಡ್ತಾನೆ ಇರ್ತೀನಿ. ಅದರಲ್ಲಿ ಒನ್ ಆಫ್ ದ ಬ್ರಾಂಚ್ ಇದು, ಮೇನ್ ಬ್ರಾಂಚ್ ಇದು. ಇವ್ರದೇ ಪಾಟ್ ಇರೋ ಕಾರಣಕ್ಕೆ ಒಳ್ಳೆ ಕ್ವಾಲಿಟಿ ಚಿಕನ್ ಇವ್ರು ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮೀಟ್ ಅಂತೂ ಅಷ್ಟು ಸಾಫ್ಟಾಗಿ, ಟೆಂಡರಿಯಾಗಿ, ಜ್ಯೂಸಿಯಾಗಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಸ್ಟಾರ್ಟ್ ಪೆಪ್ಪರ್ ಚಿಕನ್ ಅಂತೂ ಪಕ್ಕ ಟ್ರೈ ಮಾಡಿ. ಬಟ್ ಬಿಸಿಯಾಗಿ ಕೊಟ್ಟಿದ ತಕ್ಷಣ ಟ್ರೈ ಮಾಡಿ. ನಮ್ಮ ಥರ ಆರಿಸ್ಬಿಟ್ಟು ಟ್ರೈ ಮಾಡಿದ್ರಂತೂ ಸ್ವಲ್ಪ ಹಾರ್ಡ್ನೆಸ್ ಫೀಲ್ ಕೊಡ್ತಾ ಇದೆ. ಸ್ಪೈಸ್ನೆಸ್ ಅಂತೂ ನಿಮಗೆ ಜಾಸ್ತಿ ಕೊಡಲ್ಲ, ಮೈಲ್ಡರ್ ಆಗಿರುತ್ತೆ. ಒಂದು ಪ್ರಾಪರ್ ಫ್ಲೇವರಲ್ಲಿರುವಂಥ ಒಂದು ಪೆಪ್ಪರ್ ಚಿಕನ್ ಮಸ್ಟ್ ಟ್ರೈ ಮಾಡಿ. ನೆಕ್ಸ್ಟು ACK ಸ್ಪೆಷಲ್ ಚಿಕನ್ ಕಬಾಬು. ಪೀಸ್ ಅಂತೂ ತುಂಬ ಚಿಕ್ಕದಾಗಿ ಹೊಡೆದಿಲ್ಲ, ಎಲ್ಲನೂ ದೊಡ್ಡ ಸೈಜಲ್ಲಿ ಪ್ರಾಪರಾಗಿ ಇದು ಮಾಡಿದ್ದಾರೆ. ಹೆವಿ ಆರಿಸ್ಬಿಟ್ಟಿದ್ದೀನಿ ಗುರು ನಾನಂತೂ. ವಾವ್, ಹೇಗಿದೆ ನೋಡಿ, ಪ್ರಾಪರ್ ಕುಕ್ಕು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಬಿಸಿ ಇಲ್ಲ, ಇದಂತೂ ಬಿಸಿ ಇಲ್ಲ. ಇದಂತೂ ಲೈಟ್ ಬಿಸಿ ಇದ್ರೂ ಕೂಡ ಆ ಫ್ಲೇವರ್ ಇತ್ತು. ಇದೊಂದು ಲೈಟಾಗಿ ಬ್ಲ್ಯಾಂಡ್ ಫ್ಲೇವರ್ ಕೊಡ್ತಾ ಇದೆ ನನಗಂತೂ. ಬಟ್ ಚೆನ್ನಾಗೇ ಬೇಯಿಸ್ತಾರೆ, ಬಟ್ ಬಿಸಿ ಇರಬೇಕು ಅವಾಗಂತೂ. ಆ ಕ್ರಿಸ್ಮಸ್ ಅಂತೂ ಲೈಟಾಗಿ ಹಾಗೆ ರೀಟೇನ್ ಆಗಿದೆ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀಟಿ ಫ್ಲೇವರು, ಲೈಟಾಗಿ ಜ್ಯೂಸಿಯಾಗಿ, ಟೆಂಡರಿಯಾಗಿ ಒಂಥರ ಚೆನ್ನಾಗಿದೆ. ಕಾಮನ್ ಆಗಿ ನೀವೆಲ್ಲೇ ಹೋದ್ರೂ ಬಿರಿಯಾನಿ ತೊಗೊಳ್ಳಿ, ಕಬಾಬ್ ತೊಗೊಳ್ಳಿ, ಆಲ್ಮೋಸ್ಟ್ ಆಲ್ ನಿಮಗೆ 300+ ರೇಟ್ ಬಂದುಬಿಡುತ್ತೆ. ಬಟ್ ಇಲ್ಲಂತೂ 349 rupeesಗೆ ಇಷ್ಟು ವೆರೈಟಿ ಸ್ಟಾರ್ಟರ್ಸ್ ಕೊಟ್ಟು, ಬಿರಿಯಾನಿನೂ ಕೊಟ್ಟು, ಐಸು ಕೊಟ್ಟು, ಒಂದು ಸಫಿಷಿಯೆಂಟಾಗಿ ಬಾಳೆಲ್ಲ ಕೊಡ್ತಿರುವಂಥ ಒಂದು ಬೆಸ್ಟ್ ಸ್ಪಾಟು. ಒಂದು ಲಾಸ್ಟ್ ಬೈಟ್ ಇದನ್ನು ತಿಂದು ರೈಸ್ ತಿನ್ನೋಕೋಣ. ಬಿರಿಯಾನಿ ರೈಸ್, ಬಿರಿಯಾನಿ ಟೈಮ್. ಇದೊಂದೇ ಬಿಸಿಯಾಗಿ ನನಗೆ ಫ್ರೆಶ್ ಆಗಿ ಸಿಕ್ಕಿದ್ದು ಈ ಸಲ ಅಂತೂ. ವಾವ್, ಹೇಗಿದೆ ನೋಡಿ, ಒಂಥರ ಮುಟ್ಬೇಕಾದ್ರೆ ಒಂದು ಸಾಫ್ಟ್ನೆಸ್, ಆ ಮಾಯ್ಸ್ಟ್ನೆಸ್ ಅಂತೂ ಇನ್ನು ಹಾಗೆ ರಿಟರ್ನಾಗೆ ತಿಂದಾಗಂತೂ ಸೈಕ್ ಇರುತ್ತೆ. ಈ ಮಸಾಲ ಇವ್ರದ್ದಂತೂ ACK ನನಗೆ ಸಿಗಾವಡೆ ಇಷ್ಟ ಆಗುತ್ತೆ. ಆ್ಯಂಡ್ ವಿತ್ ಪೀಸ್ ಬರೋದು, ಬರೀ ಕುಷ್ಕ ಮಾತ್ರ ಅಲ್ಲ ನೋಡಿ. ನೀವು ಯಾವುದೇ ಮೀಟ್ ಇವ್ರದ್ದು ಟ್ರೈ ಮಾಡಿ, ಅಷ್ಟೇ ಸಾಫ್ಟ್ ಆಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಟೇಸ್ಟ್ ಬಿರಿಯಾನಿ. ಚೆನ್ನಾಗಿದೆ ಅವ್ರದ್ದು ಬಿರಿಯಾನಿ ಅಂತೂ. ಒಂದು ಬೆಸ್ಟ್ ಇನ್ ಫ್ಲೇವರ್ ಅಂತ ಹೇಳ್ಬೋದು. ಒಂದು ಪ್ರಾಪರ್ ನಾಟಿ ಸ್ಟೈಲ್ ಬಿರಿಯಾನಿ ಆಗಿರುತ್ತೆ. ಲೈಟಾಗಿ ಬಿಸಿ ಇದೆ, ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರಾಪರಾಗಿ ನಿಮ್ಗೊಂದು ಒಂದೊಂದು ಗ್ರೈನ್ಸ್ಗೂ ಮಸಾಲೆ ಹಿಡಿದಿರೋದಂತೂ ಕ್ಲೀನಾಗಿ ನೀವು ಫೀಲ್ ಮಾಡ್ತೀರ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾವುದೇ ಐಟಮ್ ತಿನ್ನಿ ಸ್ಪೈಸಿ ಲೆವೆಲ್ ಫೀಲ್ ಆಗಲ್ಲ, ಪ್ರಾಪರ್ ಆಗಿರುತ್ತೆ. ಆ ಫ್ಲೇವರ್ ಅಂತೂ ಒಂದು ಟಚ್ ಕ್ಲೀನಾಗಿ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಬಿರಿಯಾನಿಗರು, ಸೈಕ್ ಟೇಸ್ಟು. ಲೈಟಾಗಿ ಮೊಸರು ಬಜ್ಜಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಬೈಟ್. ರೈಸು ವಿತ್ ಆ ಮೊಸರು ಬಜ್ಜಿ, ಆ ಒಂದು ವೆಟ್ ಫ್ಲೇವರು ಒಂದು ಸ್ಟೆಪ್ ಹೆಚ್ಚಿಗೆ ಕೊಡ್ತಾ ಇದೆ ಅಂತ ಹೇಳ್ಬೋದು. ಅಲ್ಟಿಮೇಟ್ ಬಿರಿಯಾನಿಗರು ಇವ್ರದ್ದಂತೂ. ಗುಂಟೂರು ಚಿಕನ್ ವಿತ್ ಗ್ರೇವಿ. ವಾವ್, ಸಾಫ್ಟ್ ಗುರು, ಫುಲ್ ಆ್ಯಂಡ್ ಫುಲ್ ಸಾಫ್ಟ್. ಲೆಟ್ಸ್ ಎ ಟೇಸ್ಟ್. ಚೆನ್ನಾಗಿದೆ ಗ್ರೇವಿ ಇಶ್ ಐಟಮು. ಇದರೊಟ್ಟಿಗೆ ಮುದ್ದೆ, ರೋಟಿ ತಂದ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಪರ್ಸನಲ್ ರೆಕಮೆಂಡೇಷನು ಈ ಹೋಟ್ಲವ್ರಿಗೆ ಏನಂದರೆ, ಇಷ್ಟು 4 ಸ್ಟಾರ್ಟರ್ನಲ್ಲಿ ಒಂದು ಹೊಡೆದ್ಬಿಟ್ಟು ರೋಟಿ ಇಟ್ಬಿಟ್ಟು ಗ್ರೇವಿ ಜೊತೆ ಹಿಡ್ಕೊತಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಥವಾ ಮುದ್ದೆ ಅದೇ ಹೇಳ್ಬೋದು, ಇನ್ನೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಬಿಕಾಸ್ ಗ್ರೇವಿ ತುಂಬ ಚೆನ್ನಾಗಿದೆ. ಫ್ಲೇವರ್ ಗೈಸ್, ಯಾವುದೇ ಐಟಮ್ ತಿನ್ನಿ ಒಂದು ಜಸ್ಟಿಫಿಕೇಷನ್ ಅಂತೂ ಪ್ರಾಪರ್ ಆಗಿರುತ್ತೆ. ಕ್ಲೀನಾಗಿ ನೀವು ಫೀಲ್ ಮಾಡ್ತೀರಾ. ಟೇಸ್ಟ್ ಅಂತೂ ಒಂದು ಬೆಸ್ಟ್ ಟೇಸ್ಟ್. ಬಟ್ ಈ ಗ್ರೇವಿನ ರೈಸ್ ಜೊತೆಗೆ ತಿನ್ಬೇಕಷ್ಟೇ. ರೈಸ್ ಜೊತೆಗೆ ಚೆನ್ನಾಗಿಲ್ಲ, ಹಾಗೆ ತಿನ್ನಿ. ಪೀಸ್ ಅಂತೂ ಒಂದು ಒಳ್ಳೆ ಟೇಸ್ಟ್. ನೆಕ್ಸ್ಟ್ ಐಟಮು, ಇದು ಒಂದು ಡೀಪ್ ಫ್ರೈ ಐಟಮು, ಕ್ಷತ್ರಿಯ ಕಬಾಬು. ಬಟ್ ಫೋಟೋಲಂತೂ ಯಾವ ಥರ ಕಲರ್ ಬರ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಡಾರ್ಕಿಶ್ ಆಗಿದೆ. ಒಳಗಡೆ ನೋಡಿ ಗ್ರೀನ್ ಕಲರ್ ಮಸಾಲ ಬರುತ್ತಲ್ಲ, ಇದೇ ಇದರ ಒರಿಜಿನಲ್ ಕಲರು. ಬಟ್ ಆಚೆ ಅಂತೂ ಹೆವಿ ಕಪ್ಪಾಗ್ಬಿಟ್ಟಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಬಟ್ ಓವರ್ ಡೀಪ್ ಫ್ರೈ ಆದಂಗೆ ಒಂದು ಫ್ಲೇವರ್ ಕೊಡ್ತಾ ಇದೆ. ಬಟ್ ಆ ಒಳಗಿರುವಂಥ ಒಂದು ಮಸಾಲ, ಒಂದು ಪ್ರಾಪರ್ ಟೇಸ್ಟು, ಒಂದು ಪ್ರಾಪರ್ ಡಿವಿಯೇಷನ್ ಕೊಡ್ತಾರೆ. ಕ್ಷತ್ರಿಯ ಕಬಾಬ್ ತಿಂತೀರಿ ಅಂತ ಬಿಸಿ ಕಮ್ಮಿ ಆಗಿದೆ ಗುರು. ಅದೇ ಒಂದು ನನ್ನ ಪ್ರಾಬ್ಲಮ್ಮು. ಬಿಕಾಸ್ ಎಲ್ಲನೂ ಶೂಟ್ ಮಾಡಿ ತಿನ್ನೋ ಅಷ್ಟಕ್ಕೆ ಆರೋಗುತ್ತೆ. ಬಟ್ ಪೀಸ್ ಅಂತೂ ಎಷ್ಟು ಸಲ ಬೇಕಾದರೂ
ರೀಫಿಲ್ ಮಾಡ್ತಾರೆ. ಸೊ ಬೇಕಾದಷ್ಟು ಸಲ ಬೇಕಾದರೂ ತಿನ್ಬೋದು ನೀವು. ಒಳ್ಳೆ ಬ್ಯಾಟ್ಸ್ಮನ್ನ ಕರ್ಕೊಬಂದರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಚೆನ್ನಾಗಿದೆ ಛತ್ರಿ ಕಬಾಬು, ಕ್ರಿಸ್ಮಸ್ ಇದೆ, ಲೈಟಾಗಿ ಆ ಸ್ಕಿನ್ ಪೋರ್ಷನ್ ಹಾಕಿರ್ತಲ್ಲ, ಸೊ ಅದು ತಿಂದಾಗಂತೂ ನಿಮ್ಗೆ ಕ್ರಿಸ್ಮಸ್ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಕೊನೆ ಐಟಮ್ ಜಿಲ್ಲಿ ಚಿಕನ್ ಹೇಗಿದೆ ನೋಡಿ. ವಾವ್, ಟು ಬಿ ಫ್ರ್ಯಾಂಕು ಮೀಟ್ ಕ್ವಾಲಿಟಿ ಬೆಸ್ಟು. ಯಾವುದೇ ಪೀಸ್ ತೊಗೊಳ್ಳಿ, ಮೀಟ್ ಅಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಸ್ಪೈಸಿ. ಹಸಿಮೆಣಸಿನಕಾಯ್ದಂತೂ ಫ್ಲೇವರ್ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಆ ಸ್ಪೈಸ್ನೆಸ್ ಅಂತೂ ಕ್ಲೀನಾಗಿ ನಿಮಗೆ ತುಟಿಗೆ ಅಂಟುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ರಾನೆಸ್ ಫೀಲ್ ಆಗ್ತಿದೆ ಆ ಸ್ಪೈಸಿದು. ಬಟ್ ಚೆನ್ನಾಗಿ ಕುಕ್ ಆಗಿದೆ. ಬಟ್ ಸ್ವಲ್ಪ ಖಾರ ಇದೆ ಗುರು ಇದಂತೂ. ಚಿಲ್ಲಿ ಚಿಕನ್ ಅಂತೂ ಎಲ್ಲೆಲ್ಲಿ ಟ್ರೈ ಮಾಡ್ತಿರೋ ಆ ಒಂದು ನಿಮ್ಮೊಂದು ಕ್ರೀಮಿ ಟೆಕ್ಸ್ಚರ್ ಫೀಲ್ ಆಗಬೇಕು. ಜಸ್ಟ್ ನೀವು ತಿನ್ನಬೇಕಾದ್ರಂತೂ ಕ್ರೀಮಿಯಾಗಿ ಫೀಲ್ ಆಯ್ತು ಅಂದರೆ ಒಂದು ಜೆನ್ಯೂನ್ ಆಗಿರುವಂಥ ಒಂದು ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು. ಪ್ರಾಪರಾಗಿ ಬೇಯಿಸ್ತಾರೆ. ಮೀಟ್ ಕ್ವಾಲಿಟಿಗೂ ಈ ಥರ ಇರುವಂಥ ಗ್ರೇವಿಗೂ ಪ್ರಾಪರ್ ಆ್ಯಪ್ಟ್ ಆಗ್ತಿದೆ. ಬಟ್ ನನಗೆ ಅದೇ ರೋಟಿ ಅಥವಾ ಮುದ್ದೆ ಇತ್ತಂದರೆ ಪ್ರಾಪರಾಗಿ ಸೂಟ್ ಆಗುತ್ತೆ ಈ ಗ್ರೇವಿ ಜೊತೆಗೆ. ಓಕೆ, ವಿ ಕೇಮ್ ಟು ಎನ್ ಎಂಡ್. ರೈಸ್ ರಸಮ್ಮು ನಾನು ಆಮೇಲೆ ಟ್ರೈ ಮಾಡ್ಕೋತೀನಿ. ಆ್ಯಂಡ್ ಒಂದು ಐಸ್ ಕ್ರೀಮ್ ಕೊಡ್ತಾರೆ, ಇದು ಕಾಂಪ್ಲಿಮೆಂಟ್ರಿ. ಮಿಕ್ಕಿದ ಇದರಲ್ಲಿ ಬರೋದೆಲ್ಲನೂ ಅನ್ಲಿಮಿಟೆಡಾಗಿ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಇವ್ರದ್ದು ಟೋಟಲ್ 3 ಬ್ರಾಂಚಸ್ ಇದೆ. ಇವಾಗ ನಾವು ಬಂದಿರೋದು ವಿಜಯನಗರ RPC ಲೇಔಟಲ್ಲಿ ಮೇನ್ ಬ್ರಾಂಚು. ಇನ್ನು ಒಂದು ಅಂಬೇಡ್ಕರ್ ಕಾಲೇಜ್ ನಾಗರಬಾವಿಲಿ ಬರೋಂಥದ್ದು, ಇನ್ನೊಂದು KCT ಕಾಲೇಜ್ ಅಲ್ಲೊಂದು ಲೊಕೇಶನ್ ಬರುತ್ತೆ. ಅದಾದಮೇಲೆ ಇವ್ರದೇ ಪಾರ್ಟಿ ಹಾಲು ಕೂಡ ಇದೆ. ಪಾರ್ಟಿ ಹಾಲ್ಗೆ ಫುಡ್ ಮಾತ್ರ ನೀವು ಆರ್ಡರ್ ಮಾಡಿದ್ರೆ ಸಾಕು, ಪಾರ್ಟಿ ಹಾಲ್ ಫ್ರೀ ಆಗಿ ಕೊಡ್ತಾರೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಐ ಥಿಂಕ್ 100 ಮೆಂಬರ್ಸ್ ಅಂತ ಅನಿಸುತ್ತೆ. ನಾನು ಐಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮು. ಈಗ ಓಕೆ ಇದೆ ಐಸ್ ಕ್ರೀಮ್ ಅಂತೂ. ಓಕೆ ಸರ್, ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ಸುಬ್ರಹ್ಮಣ್ಯ ಅಂತ. ಓಕೆ, ಹೇಳಿ ಸರ್. ACK ಫ್ಯಾಮಿಲಿ ರೆಸ್ಟೋರೆಂಟು ಅನ್ಲಿಮಿಟೆಡ್ ಕಾನ್ಸೆಪ್ಟ್ಗೆ ಒಂದು ಸ್ಪೆಷಲ್ ನಿಮ್ಮ ರೆಸ್ಟೋರೆಂಟು. ಹೌದು ಸರ್. ಎಷ್ಟು ಬ್ರಾಂಚಸ್ ಇದೆ, ಏನೇನು ಐಟಮ್ ಸ್ಪೆಷಲ್ ಇಲ್ಲಿ ಹೇಳಿ ಸರ್? ಸರ್ ನಮ್ಮದು ಮೇನ್ ಬ್ರಾಂಚ್ ವಿಜಯನಗರ RPC ಲೇಔಟ್. ಓಕೆ. ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಸೆಕೆಂಡ್ ಬ್ರಾಂಚ್. ಓಕೆ. ರಘುವನಹಳ್ಳಿ KCT ಕಾಲೇಜ್ ಆಪೋಸಿಟ್ ಥರ್ಡ್ ಬ್ರಾಂಚ್. 3 ಬ್ರಾಂಚ್ ಸರ್. ಓಕೆ, 3ರಲ್ಲಿ ಏನು ಸ್ಪೆಷಲ್ ಸರ್ ನಿಮ್ಮಲ್ಲಿ? ಸರ್ ಅನ್ಲಿಮಿಟೆಡ್ ನಮ್ದು ಸ್ಪೆಷಲ್ ಸರ್. ಓಕೆ, ಫಸ್ಟ್ ಎಷ್ಟು ಕೊಡ್ತಿದ್ರಿ ಸರ್? ಫಸ್ಟ್ ನಮ್ದು ಆಕ್ಚುಲಿ 349 ಇತ್ತು. ಸೆಂಟ್ರಲ್ ಸ್ವಲ್ಪ ದಿನ ಆಫರ್ ಅಂತ ಕೊಟ್ವಿ. ಓಕೆ. ಸೊ ಇವಾಗ ಆಫರ್ ತೆಗ್ದು 349 ಮಾಡ್ತಾ ಇದೀವಿ ಸರ್. ಏನೇನು ಸಿಗುತ್ತೆ ಸರ್ 349ಗೆ? 349ಗೆ 2 ಕಬಾಬ್, 2 ಥರ ನಮ್ಮದೇ ಸ್ಪೆಷಲ್ 2 ಕಬಾಬ್ ಸಿಗುತ್ತೆ. ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಗುಂಟೂರು ಚಿಕನ್ನು ಮತ್ತೆ ಬಿರಿಯಾನಿ. 5 ವೆರೈಟಿ ಸ್ಟಾರ್ಟ್. 5 ವೆರೈಟೀಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್. ಓಕೆ. ಬಿರಿಯಾನಿಯಲ್ಲಿ ರೈಸು ಪೀಸ್ 2 ಅನ್ಲಿಮಿಟೆಡ್ ಇರುತ್ತೆ. ಆಮೇಲೆ ಒಂದು ಕೂಲಾಗಿ ಹೋಗ್ಲಿ ಅಂತ ಒಂದು ಐಸ್ ಕ್ರೀಮ್ ಕೊಡ್ತೀವಿ. ಐಸ್ ಕ್ರೀಮ್ ಕೊಡ್ತೀರಾ? ಓಕೆ. ವೈಟ್ ರೈಸ್ ರಸಮು ಇರುತ್ತೆ. ಇದು ಕೂಡ ಅನ್ಲಿಮಿಟೆಡ್ ಆಗಿ ಕೊಡ್ತೀರಾ? ಐಸ್ ಕ್ರೀಮ್ ಒಂದೇ ಕಾಂಪ್ಲಿಮೆಂಟ್? ಐಸ್ ಕ್ರೀಮ್ ಒಂದೇ ಲಿಮಿಟೆಡ್ ಇರುತ್ತೆ, ಕಾಂಪ್ಲಿಮೆಂಟ್ರಿ. ಇನ್ನೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಓಕೆ ಸರ್, 350 ರೂಪಾಯಿಗೆ ಇಷ್ಟು ಐಟಮ್ ಕೊಟ್ರೆ ಪ್ರಾಫಿಟ್ ಬರುತ್ತಾ ಸರ್? ಹೆಸರು ಮಾಡೋಣ, ಸರ್ವಿಸ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಓಕೆ. ಹೆಸರು ಮಾಡಬೇಕು ಪ್ಲಸ್ ಸರ್ವಿಸ್ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದೀವಿ. ಓಕೆ, ಸೂಪರ್. ಮತ್ತೆ ನಿಮ್ದೇ ಪಾರ್ಟಿ ಹಾಲು ಕೂಡ ಇದೆ ಅಂತ ಕೇಳಿದೆ, ಏನದು ಕಾನ್ಸೆಪ್ಟ್? ಸರ್ ಮಿನಿಮಮ್ 50 ಮೀಲ್ಸ್ ತಗೊಂಡು ಅಂತಂದ್ರೆ ಹಾಲು ನಿಮಗೆ ಒಂದು ಪಾರ್ಟಿ ಹಾಲ್ AC ಅಲ್ಲಿ ಇರುತ್ತೆ, ಆಮೇಲೆ ಡೈನಿಂಗ್ ಹಾಲು 2 ಫ್ರೀ ಆಗಿ ಇರುತ್ತೆ. ಮಿನಿಮಮ್ 50 ಇದ್ರೆ ಸಾಕು. ವಿತ್ ಸರ್ವಿಸ್ 50 ಇದ್ರೆ ಸಾಕು, ಊಟಕ್ಕೆ ಪೇ ಮಾಡಿದ್ರೆ ಸಾಕು, ಹಾಲ್ ಫ್ರೀ ಕೊಡ್ತೀರಾ? ಫ್ರೀ ಇರುತ್ತೆ ಸರ್. ಓಕೆ. ಇಲ್ಲಿ ಬರೀ ಅನ್ಲಿಮಿಟೆಡ್ ಮಾತ್ರನೇ ಸಿಗುತ್ತಾ ಇಲ್ಲ ಅಲಾಕಾರ್ಟು ಸಿಗುತ್ತೆ ಸರ್? ಎಲ್ಲ ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಬಟ್ ಜಾಸ್ತಿ ಜನ ಬರೋದು ಅದು ನಮ್ದು ಅನ್ಲಿಮಿಟೆಡ್ ಮೇನ್ ಸ್ಪೆಷಲ್ ಆಗಿರುತ್ತೆ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಬಂದು ಫ್ಯಾಮಿಲಿ ಒಟ್ಟಿಗೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಬಟ್ ಬಿಸಿ ಟ್ರೈ ಮಾಡಿ, ಇನ್ನೂ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.